ನಮ್ಮ ಮನೆಯವರು ಭಾನುವಾರ ಬಂದ್ರೆ ಸಾಕು ಚಿಕನ್ ಮಟನ್ ತಿನ್ಬೇಕು ಅನ್ನೋರು ಈ ಗೃಹ ಪ್ರವೇಶ ಆಗಿ 49 ದಿವಸ ಏನ್ ಮಾಡ್ತಾರೋ ಏನೋ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆನೆ ತಿಂಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಬ್ಲೌಸ್ ಎಲ್ಲ ಇಸ್ಕೊಂಬರೋದಿತ್ತು ಅಂತ ನಮ್ಮ ಸಾಹೇಬ್ರನ್ನ ತಕೊಂಡು ಸೀದಾ ಟೌನ್ ಒಳಗಡೆ ಹೊರಟೆ. ನಾನು ಒಂದು 4-5 ನಾರ್ಮಲ್ ಬ್ಲೌಸ್ ಎಲ್ಲ ಈ ಆಂಟಿ ಹತ್ರನೇ ಹೊಲ್ಸ್ಕೊಂಡಿರೋದು. ಇನ್ನು ಡಿಸೈನರ್ ಬ್ಲೌಸಸ್ ಆಗಿರ್ಬೋದು, ಬೊಟಿಕ್ ಫಿನಿಶ್ ಏನಾದ್ರು ಬೇಕು ಅಂದ್ರೆ ನಾನು ಐರಾ ಡಿಸೈನರ್ ಸ್ಟುಡಿಯೋದಲ್ಲೇ ಹೊಲ್ಸೋದು. ಈಗಾಗಲೇ ಸುಮಾರು ಸಲ ನಾನು ಬ್ಲಾಗ್ ಗಳಲ್ಲೂ ಕೂಡ ಅಪ್ಡೇಟ್ ಮಾಡಿದೀನಿ. ಇಲ್ಲಿ ಒಂದೆರಡು ಸಿಂಪಲ್ ಬ್ಲೌಸ್ ಅಷ್ಟೇ ಕೊಟ್ಟಿದ್ದು, ಅದನ್ನೆಲ್ಲ ಇಸ್ಕೊಂಡು ಮತ್ತೆ ಮನೆಗೆ ಬಂದು ತಿಂಡಿ ತಿನ್ಕೊಂಡು ಊರಲ್ಲಿ ಪೇಂಟ್ ಕೆಲಸ ನಡೀತಾ ಇತ್ತು. ಅವ್ರಿಗೆ ಊಟ ಕೊಟ್ಟು ಬರ್ಬೇಕಿತ್ತು ಅಂತ ಟೌನ್ ಅಲ್ಲೇ ಊಟನೆಲ್ಲ ಪಾರ್ಸೆಲ್ ತಗೊಂಡು ಸೀದಾ ಊರ್ ಕಡೆ ಹೊರಟ್ವಿ. ನಾವು ಹೋದಾಗ್ಲೂ ಕೂಡ ಕೆಲಸ ಎಲ್ಲ ನಡೀತಾ ಇತ್ತು. ಆಲ್ಮೋಸ್ಟ್ ಎಲ್ಲಾ ಗೋಡೆಗಳಿಗೂ ಕೂಡ ಪೇಂಟಿಂಗ್ ಆಗಿದೆ. ಇನ್ನು ಕಿಟಕಿ ಬಾಕ್ಲುಗಳು ಅಷ್ಟೇನೆ ಉಳ್ದಿರೋದು. ಇನ್ನು ನಾವು ಹೋಗಿ ಸ್ವಲ್ಪ ಹೊತ್ತೆಲ್ಲ ನೋಡ್ಕೊಂಡು ಹಂಗೆ ಊಟ ಕೊಟ್ವಿ. ಬಟ್ ಒಂದು ಊಟ ಸಾಲ್ಟೇಜ್ ಇತ್ತು ಅಂತ ಅಲ್ಲೇ ಪಕ್ಕದೂರಿಗೆ ಹೋಗಿ ಊಟ ಪಾರ್ಸೆಲ್ ತಗೊಂಡು ಮತ್ತೆ ಮನೆ ಕಡೆ ಹೋಗ್ತಾ ಇದ್ವಿ. ನಮ್ ಸಾಹೇಬ್ರು ಈ ಕಡೆಯಿಂದ ಹೋಗ್ಬೇಕಾದ್ರೆ ಗಾಡಿ ಹೊಡೆದ್ರು ಅಂತ ನಾನು ಆ ಕಡೆಯಿಂದ ಬರ್ಬೇಕಾದ್ರೆ ಹೊಡ್ಕೊಂಡ್ ಬಂದೆ. ಮನೆ ಹತ್ರ ಬಂದು ಮತ್ತೆ ಇನ್ನೊಂದ್ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಆಮೇಲಿಂದ ಟೌನ್ ಅಲ್ಲಿ ಒಂದು ಪ್ರಮೋಷನ್ ವಿಡಿಯೋ ಮಾಡೋದಿತ್ತು ಅಂತ ಟೌನ್ ಕಡೆ ಬಂದು ಟೌನ್ ಒಳಗಡೆ ಬಂದವರು ಸೀದಾ ಶಾಪ್ ಹತ್ರನೇ ಹೋಗಿ ವಿಡಿಯೋ ಎಲ್ಲ ಮಾಡ್ತಾ ಇದ್ವಿ. ಒಂದ್ ವಿಡಿಯೋ ಮಾಡ್ಬೇಕು ಅಂದ್ರೆ ಅಲ್ಲಿರೋ ಬಟನ್ ಹರಡ್ ಹಾಕ್ಬೇಕಾಗುತ್ತೆ. ಪಾಪ ಅವ್ರು ಫೋಲ್ಡ್ ಮಾಡೋರಿಗೆ ಗೊತ್ತಿರುತ್ತೆ ಆ ಕಷ್ಟ ಏನು. ಇನ್ನು ಅಲ್ಲಿ ವಿಡಿಯೋ ಎಲ್ಲ ಮುಗಿಸ್ಕೊಂಡು ಮನೆಗ್ ಬಂದಿದ್ದೆ. ಇನ್ನೊಂದ್ ಕಡೆ ನಮ್ ಸಾಹೇಬ್ರು ಅಡ್ಗೆ ಮನೆ ಚಾರ್ಜ್ ಅವರೇ ತಗೊಂಡ್ರು. ನಾನ್ ಬಂದವಳೆ ಕಾರಕ್ಕೆಲ್ಲ ರೆಡಿ ಮಾಡ್ಕೊಟ್ಟೆ. ಇನ್ನೊಂದ್ ಕಡೆ ಸಾಹೇಬ್ರು ಸೌಟ್ ಇಟ್ಕೊಂಡು ಪೋಸ್ ಕೊಡ್ತಾ ಇದ್ರು. ಇನ್ನು ಅದೇ ಗ್ಯಾಪ್ ಅಲ್ಲಿ ನಂದು ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು ಅಂತ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಕಿಚನ್ ಗೆ ಬಂದು ಸಾಹೇಬ್ರನ್ನ ಸ್ವಲ್ಪ ರೇಗಿಸ್ತಾ ಇದ್ದೆ. ಭಾನುವಾರ ಬಂದ್ರೆ ಸಾಕು ಚಿಕನ್ ಆರ್ ಮಟನ್ ಅಂತ ತಿಂತಾ ಇದ್ದವರು ಈ ಗೃಹ ಪ್ರವೇಶ ಆದ್ಮೇಲೆ 49 ದಿವಸ ಅದ್ ಯಾವ ತರ ಬಾಯಿ ಕಟ್ಟಾಕ್ತಾರೋ ಏನೋ ಅಂತ. ಏನ್ರಿ ಏನೋ ಡೈಲಾಗ್ ಹೊಡಿತಿದ್ರಿ? ನೀನ್ ಬೈದಿದಿ ಅಂತ ಸುಮ್ಮನಿದೀನಿ ಅಂತಲ್ಲ, ನಮಗೂ ಟೈಮ್ ಬರುತ್ತೆ ಅಂತ. ಏನಕ್ಕೆ ಬೈಯಕ್ಕೆ ನೋಡೋಣ. ನಾನು ಅವ್ರನ್ನ ರೇಗಿಸ್ತಾ ಇದ್ದಿದ್ದಕ್ಕೆ ಉಲ್ಟಾ ತಿರುಗಿಸಿ ನನ್ನನ್ನೇ ರೇಗಿಸ್ತಾ ಇದ್ರು. ಆ 49 ದಿವಸ ಅವ್ರಿಗಿನ ಜಾಸ್ತಿ ನನ್ಗೆ ಚಾಲೆಂಜಿಂಗ್ ಆಗಿರುತ್ತೆ ಅನ್ಸುತ್ತೆ. ಯಾಕಂದ್ರೆ ನಾನ್ ವೆಜ್ ಟೇಸ್ಟ್ ಗೆ ಮ್ಯಾಚ್ ಆಗೋ ತರ ಅಡ್ಗೆ ಮಾಡ್ಲೇಬೇಕಲ್ವಾ. ಅದಕ್ಕೆ ನಮ್ಮ ಮನೇಲೆಲ್ಲ ಅಡ್ಗೆ ಎಲ್ಲ ಮುಗಿಸಿಟ್ಟು ಮತ್ತೆ ಊರ್ ಕಡೆ ಹೊರಟ್ವಿ. ಗೋಡೆಗಳನ್ನ ಖಾಲಿ ಬಿಡೋ ಬದಲು ಏನಾದ್ರು ಡಿಸೈನ್ ಮಾಡ್ಸೋಣ ಅಂತ ಹೇಳಿ 2 ಶೀಟ್ ತಗೊಂಡೋಗಿದ್ವಿ. ಅದ್ರಲ್ಲಿ ಒಂದು ಫೈನಲ್ ಮಾಡ್ಕೊಂಡು ಒಂದು ರಿಟರ್ನ್ ಕೊಡೋಣ ಅಂತ ಹೇಳಿ ತಿಪ್ಟೂರ್ ಕಡೆ ಬಂದ್ವಿ. ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ನನ್ನ ಪೇಜ್ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.